ಈ ನಾಪತ್ತೆಯಾಗಿದ್ದಂತಹ ವಿವಾಹಿತೆ ಕುಣಿಗಲ್ನಲ್ಲಿ ಪತ್ತೆ ಆಗ್ತಾಳೆ. ಪ್ರಿಯಕರ ಡೇವಿಡ್ ಮನೆ ಮಾಲೀಕ ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಬಂದು ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. 1 ವರ್ಷದಿಂದ ನಮ್ಮ ಮನೆಯಲ್ಲಿ ಈತ ಬಾಡಿಗೆಗಿದ್ದಾನೆ. ಈ ಹಿಂದೆ ಯಾವ ಮಹಿಳೆಯನ್ನು ಕೂಡ ನೋಡಿಲ್ಲ. ರಾತ್ರಿ 9:30ಕ್ಕೆ ಡೇವಿಡ್ ಮಹಿಳೆಯನ್ನ ಕರೆದೊಯ್ದಿದ್ದಾರೆ. ಪ್ರಿಯಕರ ಡೇವಿಡ್ ಮನೆಯ ಮಾಲೀಕ ಶಿವಣ್ಣ ಈಗ ಹೇಳಿರೋದು, ಆತ ಈ ಹಿಂದೆ ಡೇವಿಡ್ ಈ ಹಿಂದೆ ಯಾವ ಮಹಿಳೆಯನ್ನು ಕೂಡ ಕರ್ಕೊಂಡು ಬಂದಿರಲಿಲ್ಲ. ಈಕೆಯನ್ನ ಕರ್ಕೊಂಡು ಬಂದಿದ್ದ. ಆ ನಂತರ ಪೊಲೀಸರು ಈಗ ಕರ್ಕೊಂಡು ಹೋಗಿದ್ದಾರೆ ಅಂತ ತಾನು ಏನೇನು ನೋಡಿದ್ನೋ ಆ ದೃಶ್ಯಗಳನ್ನ ಮನೆ ಮಾಲೀಕ ಈಗ ಹೇಳ್ಕೊಂಡಿದ್ದಾರೆ. ರಾತ್ರಿ 9:30ಕ್ಕೆ ಡೇವಿಡ್ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ದ ಅನ್ನುವಂಥದ್ದನ್ನ ಕೂಡ ಈಗ ಮನೆ ಮಾಲೀಕ ಶಿವಣ್ಣ ಹೇಳಿರೋದು. ಅಂತ ಶಿವಣ್ಣ ಅವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾವನ. ಸರ್, ಈ ಒಂದು ಘಟನೆ ಈಗ ದಿಢೀರಂತ ಪೊಲೀಸರು ಬಂದ್ರು, ಏನ್ ಹೇಳಿದ್ರು ಸರ್ ಬಂದು? ನಾವು ಬರೋದ್ ಕಾಲೇ ಹೊಂಟೋಗಿದ್ರು, ಅವ್ರು ಕರ್ಕೊಂಡು ಹೊಂಟೋಗಿದ್ರು. ಅಲ್ಲ, ನೀವು ಬೆಳಗಿಂದ ಎಲ್ಲ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ರಿ, ಆ ಒಂದು ಮಹಿಳೆ ಇಲ್ಲಿ ಪತ್ತೆ ಆಗಿರ್ತಕ್ಕ ನಿಮ್ಮ ರೂಮಲ್ಲಿ ಇರುತ್ತೆ, ಹೇಗೆ ಅನಿಸ್ತು ಸರ್ ಅವಾಗ ನಿಮ್ಗೆ? ಅದು ನಮ್ಗೆ ಆಶ್ಚರ್ಯ ಆಗೋದು ಸರ್. ಈಗ ರಾತ್ರಿ ಈಗ 9:30 ಇದು ಮಾಹಿತಿ ಇದಾಗಿದ್ದು ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನೋ ನೀರು ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಏನು ತಿರ್ಗಾ ಹೋಗಲ್ಲ. 9:30ಗೆ ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರಿ ಆ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ರು ಅಷ್ಟೇ. ಅಂದ್ರೆ ಸರ್, ಇಲ್ಲಿಗೆ ಅವನು ಯಾವಾಗ ಅವ್ನು ಕರ್ಕೊಂಡ್ ಬಂದಿದೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ಸರ್. ಅಲ್ಲ, ಮನೆ ಹೊರಾಣದಲ್ಲಿ ಓಡಾಡೋಂಥದ್ದು ಆ ರೀತಿ ಯಾವ್ದು ಮಾಡಿಲ್ಲ, ಅದು ನಮಗೆ ಗೊತ್ತಿಲ್ಲ ಸರ್. ಇಲ್ಲಿ ಕರ್ಕೊಂಡ್ ಬಂದಿರೋ ನಮ್ಗೆ ಮಾಹಿತಿನೇ ಇಲ್ಲ. ಅಂದ್ರೆ ನಿಮ್ಗೆ ಪೊಲೀಸರು ಬಂದಾಗ ನಿಮ್ಗೆ ವಿಚಾರ ಗೊತ್ತಾಗಿರೋದು ಸರ್. ಅವ್ರು ಬಂದವರು ನಮಗೆ ಗೊತ್ತಿಲ್ಲ. ನಾವು ಮನೆಯೊಳಗಿದ್ದ ಅದೇ ಮನ್ಗಿದ್ದಾಗಲೂ ಗೊತ್ತಿಲ್ಲ ನಮ್ಗೆ. ಅವ್ರು ಹೋದಾದ್ಮೇಲೆ ಕೂಗ್ದಾಗ ನಾವು ಆಚೆಗೋಗಿ ಅವಾಗ ನೋಡಿದ್ದು. ಅಷ್ಟೊತ್ತು ಕಾಲ ಹೊಂಟೋಗಿದ್ರು, ಕರ್ಕೊಂಡು ಹೊಂಟೋಗಿದ್ರು. ಸರ್, ಈ ಡೇವಿಡ್ ಏನ್ ಕೆಲಸ ಮಾಡ್ತಾ ಇದ್ದ, ಎಷ್ಟು ವರ್ಷದಿಂದ ಇನ್ ಮನೇಲಿ ಬಾಡಿಗೆ ಇದ್ದ? 1.5 ವರ್ಷದಿಂದ ಬಾಡಿಗೆ ಗೆದ್ರು. ಅವರು ಸೂಚರ್ ಫ್ಯಾಕ್ಟ್ರಿಗಳಿಗೆ ಮ್ಯಾಗಡೆ ಯಾವ್ದು ಎಲ್ಟಿಎಂ ಕಂಪ್ನಿಗೆ ಹೋಯ್ತೀವಿ ಅಂತ ಹೇಳೋರಪ್ಪ ಅಷ್ಟೇ. ನಮ್ಗೇನು ಅವರು ಇದರಲ್ಲಿ ಏನೋ ಸೂಪರ್ವೈಸರ್ ಕೆಲಸ ಅಂತ ಹೇಳೋರು ಅಷ್ಟೇ. ಮೊದಲು ಫ್ಯಾಮಿಲಿ ಇದ್ರು, ಆಮೇಲೆ ಅವ್ರ ಅವನಿಗೇನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ 6 ತಿಂಗಳು ಏನೋ ಆಯ್ತು, ಅವ್ರಿಗೆ ಬಂದಿಲ್ಲ ಅಷ್ಟೇ. ಅದ್ರ ಬಗ್ಗೆ ಇನ್ನೊಂದು ಏನೋ ನಮ್ಗೆ ಗೊತ್ತಿಲ್ಲ. ಒಬ್ಬರೇ ಬರೋರು, ಅವರೇ ಕೆಲ್ಸಕ್ಕೆ ಹೋಗೋರು ಬರೋರು, ಶಿಫ್ಟ್ ಪ್ರಕಾರ ಫಸ್ಟ್ ಸೆಕೆಂಡ್ ನೈಟ್ ಹಿಂಗ್ ಹೋಗೋರು ಬರೋರು. ಈ ರೀತಿ ಇನ್ಸಿಡೆಂಟ್ ಆಗಿದೆ, ಇದಕ್ಕೆ ಏನ್ ಹೇಳ್ತೀರಾ ಸರ್ ನೀವು ಮನೆ ಮಾಲೀಕರಾಗಿ? ಇಂಥ ಇದಕ್ಕೆ ಅವರು ಈಗ ಮಾಡಿರೋ ಇದಕ್ಕೆ ಅವರು ತಪ್ಪು ಅನುಭವಿಸ್ಬೇಕು ಅವರು. ಅಲ್ಲ, ಈ ರೀತಿ ಅಲ್ಲಿ ಸೀನ್ ಕ್ರಿಯೇಟ್ ಮಾಡಬಂದು ಕೆರೆಗೆ ಆರ್ದಿವಿ ತರ ಸೀನ್ ಕ್ರಿಯೇಟ್ ಮಾಡಿ ಈ ತರ ಬಂದಿದ್ದಾರೆ. ಈ ತರ ಬಂದಿರೋದು ಆಶ್ಚರ್ಯ ಆಯ್ತದೆ. ಈ ತರ ಅಲ್ಲೊಂದು ಬಟ್ಟೆ ಎಸೆದು ಇಲ್ಲೊಂದು ಇದ್ ಮಾಡೋದು, ಅಲ್ಲೊಂದು ಇದು ಸಿಕ್ತು ಅನ್ನುವಾಗ ಇಲ್ಲಿ ನೋಡಿ ಇಲ್ದಿದ್ದಾಗ ಆಶ್ಚರ್ಯ ಆಗೋ ಮಾತಲ್ವ ಸರ್? ಆಶ್ಚರ್ಯ ಮಾತು. ಅವನು ಡೇವಿಡ್ ಹೇಗಿದೆ ಸರ್ ಇಲ್ಲಿ? ಅಂದ್ರೆ ನಿಮ್ ಜೊತೆ ಎಲ್ಲ ಮಾತಾಡ್ಸೋದು? ನಮ್ಮ ಹತ್ರ ಅವ್ರ ಎಂಟ್ರಿನೇ ಇಲ್ಲ. ಅವ್ರದ್ದೇನೋ ಡ್ಯೂಟಿ ಎಷ್ಟು ಅಷ್ಟೇ. ಅವ್ರ ಪಟ ಅವ್ರು ಬರೋರು, ಗಾಡಿ ನಿಲ್ಸ್ಕೊಳ್ಳೋರು, ಅವರು ರೂಮಲ್ಲಿ ಸೇರ್ಕೊಳ್ಳೋರು, ಹೋಗೋರು. ನಮ್ಗೇನು ಕೆಲಸ ಅವ್ರದ್ದು? ಬಾಡಿಗೆ 3 ತಿಂಗಳಿಗೆ 2 ತಿಂಗಳಿಗೆ ಬಾಡಿಗೆ ಕೊಡೋರು ಒಂದೇ ಸಲ. ತಿಂಗಳಿಗೆ ನಾವೇನು ಇಸ್ಕೊಳ್ತಿಲ್ಲ. ಲೇಡಿ ಹಿಂದೆ ಏನಾದ್ರು ಇಲ್ಲಿ ಬಂದು ಹೋಗೋದು ಆತರ ಮಾಡಿ? ಇಲ್ಲ ಸರ್, ನೋಡೇ ಇಲ್ಲ ಸರ್. ಇದೇ ಇಲ್ಲ, ಬಂದೇ ಇಲ್ಲ. ನಮಗೆ ಗೊತ್ತಿಲ್ಲ ಸರ್ ಅದು. ಅಂದ್ರೆ ಪೊಲೀಸ್ ಇವತ್ತು ಎಷ್ಟೊತ್ತಿಗೆ ಬಂದಿದ್ರು ಸರ್? ಸರ್ 9:30 ಮ್ಯಾಲೆ ಏನೋ ಬಂದು ಕರ್ಕೊಂಡು ಹೊಟ್ಟಿಗಿರೋದು ಅಷ್ಟೊತ್ತಿಗೆ. ಅವ್ರನ್ನ ಮತ್ತೆ ಇಬ್ಬರನ್ನ ಕರ್ಕೊಂಡು ಹೋದ್ರ? ಇಬ್ಬರನ್ನ ಕರ್ಕೊಂಡು ಹೋದ್ರಂತೆ. ನಾವಂತೂ ನೋಡಲಿಲ್ಲ, ಕರ್ಕೊಂಡು ಹೋದ್ರಂತೆ. ಇದಿಷ್ಟು ಮನೆ ಮಾಲೀಕರ ಅಂತ ಶಿವಣ್ಣ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದ್ರೆ ಈ ರೀತಿಯಾಗಿ ಅಲ್ಲೆಲ್ಲೋ ಒಂದು ಸೀನನ್ನ ಕ್ರಿಯೇಟ್ ಮಾಡಬಂದು ಈ ರೀತಿಯಾಗಿ ಯಾರು ಕೂಡ ಅನ್ಯಾಯ ಮಾಡಬಾರ್ದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಈ ನಾಪತ್ತೆಯಾಗಿದ್ದಂತಹ ವಿವಾಹಿತೆ ಕುಣಿಗಲ್ನಲ್ಲಿ ಪತ್ತೆ ಆಗ್ತಾಳೆ. ಪ್ರಿಯಕರ ಡೇವಿಡ್ ಮನೆ ಮಾಲೀಕ ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಬಂದು ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. 1 ವರ್ಷದಿಂದ ನಮ್ಮ ಮನೆಯಲ್ಲಿ ಈತ ಬಾಡಿಗೆಗಿದ್ದಾನೆ. ಈ ಹಿಂದೆ ಯಾವ ಮಹಿಳೆಯನ್ನು ಕೂಡ ನೋಡಿಲ್ಲ. ರಾತ್ರಿ 9:30ಕ್ಕೆ ಡೇವಿಡ್ ಮಹಿಳೆಯನ್ನ ಕರೆದೊಯ್ದಿದ್ದಾರೆ. ಪ್ರಿಯಕರ ಡೇವಿಡ್ ಮನೆಯ ಮಾಲೀಕ ಶಿವಣ್ಣ ಈಗ ಹೇಳಿರೋದು,
ಆತ ಈ ಹಿಂದೆ ಡೇವಿಡ್ ಈ ಹಿಂದೆ ಯಾವ ಮಹಿಳೆಯನ್ನು ಕೂಡ ಕರ್ಕೊಂಡು ಬಂದಿರಲಿಲ್ಲ. ಈಕೆಯನ್ನ ಕರ್ಕೊಂಡು ಬಂದಿದ್ದ. ಆ ನಂತರ ಪೊಲೀಸರು ಈಗ ಕರ್ಕೊಂಡು ಹೋಗಿದ್ದಾರೆ ಅಂತ ತಾನು ಏನೇನ್ ನೋಡಿದ್ನೋ ಆ ದೃಶ್ಯಗಳನ್ನ ಮನೆ ಮಾಲೀಕ ಈಗ ಹೇಳ್ಕೊಂಡಿದ್ದಾರೆ. ರಾತ್ರಿ 9:30ಕ್ಕೆ ಡೇವಿಡ್ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ದ ಅನ್ನುವಂಥದ್ದನ್ನ ಕೂಡ ಈಗ ಮನೆ ಮಾಲೀಕ ಶಿವಣ್ಣ ಹೇಳಿರೋದು. ಅಂತ ಶಿವಣ್ಣ ಅವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾವನ. ಸರ್, ಈ ಒಂದು ಘಟನೆ ಈಗ ತಿಳಿದಂತ ಪೊಲೀಸರು ಬಂದ್ರು, ಏನ್ ಹೇಳಿದ್ರು ಸರ್ ಬಂದು? ನಾವು ಬರೋದ್ ಕಾಲೇ ಹೊಂಟೋಗಿದ್ರು, ಅವ್ರು ಕರ್ಕೊಂಡು ಹೊಂಟೋಗಿದ್ರು. ಅಲ್ಲ, ನೀವು ಬೆಳಗಿಂದ ಎಲ್ಲ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ರಿ, ಆ ಒಂದು ಮಹಿಳೆ ಇಲ್ಲಿ ಪತ್ತೆ ಆಗಿರ್ತಕ್ಕ ನಿಮ್ಮ ರೂಮಲ್ಲಿ ಇರುತ್ತೆ, ಹೇಗೆ ಅನಿಸ್ತು ಸರ್ ಅವಾಗ ನಿಮ್ಗೆ? ಅದ್ ನಮ್ಗೆ ಆಶ್ಚರ್ಯ ಆಗೋದು ಸರ್. ಈಗ ರಾತ್ರಿ ಈಗ ಒಂದು 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡ್ವಿ, ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನೋ ನೀರು ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡಿ ನಾವು ಊಟ ಮಾಡ್ಕೊಂಡಿ ಏನು ತಿರ್ಗಾ ಹಚ್ಕೋಗಲ್ಲ. 9:30ಗೆ ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೆಕ್ಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರಿ ಆ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ರು ಅಷ್ಟೇ. ಅಂದ್ರೆ ಸರ್, ಇಲ್ಲಿಗೆ ಅವನು ಯಾವಾಗ ಅವ್ರು ಕರ್ಕೊಂಡ್ ಬಂದಿದೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ಸರ್. ಅಲ್ಲ, ಮನೆ ಹೊರಾಣದಲ್ಲಿ ಓಡಾಡೋಂಥದ್ದು ಆ ರೀತಿ ಯಾವ್ದು ಮಾಡಿಲ್ಲ, ಅದ್ ನಮಗೆ ಗೊತ್ತಿಲ್ಲ ಸರ್. ಇಲ್ಲಿ ಕರ್ಕೊಂಡ್ ಬಂದಿರೋ ನಮ್ಗೆ ಮಾಹಿತಿನೇ ಇಲ್ಲ. ಅಂದ್ರೆ ನಿಮಗೆ ಪೊಲೀಸರು ಬಂದಾಗ ನಿಮ್ಗೆ ವಿಚಾರ ಗೊತ್ತಾಗಿರೋದು ಸರ್? ಅವ್ರು ಬಂದಾಗಲೂ ನಮಗೆ ಗೊತ್ತಿಲ್ಲ. ನಾವು ಮನೆಯೊಳಗಿದ್ದಾವೆ, ಮನ್ಗಿದ್ದಾಗಲೂ ಗೊತ್ತಿಲ್ಲ ನಮ್ಗೆ. ಅವ್ರು ಹೋದಾದ್ಮೇಲೆ ಕೂಗ್ದಾಗ ನಾವು ಆಚೆಗೋಗಿ ಅವಾಗ ನೋಡಿದ್ದು. ಅಷ್ಟೊತ್ತು ಕಾಲ ಹೊಂಟೋಗಿದ್ರು, ಕರ್ಕೊಂಡು ಹೊಂಟೋಗಿದ್ರು. ಸರ್, ಈ ಡೇವಿಡ್ ಏನ್ ಕೆಲಸ ಮಾಡ್ತಾ ಇದ್ದ, ಎಷ್ಟು ವರ್ಷದಿಂದ ಇನ್ ಮನೇಲಿ ಬಾಡಿಗೆ ಇದ್ದ? 1.5 ವರ್ಷದಿಂದ ಬಾಡಿಗೆ ಗೆದ್ರು. ಅವರು ಸೂಚರ್ ಫ್ಯಾಕ್ಟ್ರಿಗಳಿಗೆ ಮ್ಯಾಗಡೆ ಅದು ಎಲ್ಟಿಎಂ ಕಂಪ್ನಿಗೆ ಹೋಯ್ತೀವಿ ಅಂತ ಹೇಳೋರಪ್ಪ ಅಷ್ಟೇ. ನಮ್ಗೇನು ಅವರು ಇದರಲ್ಲಿ ಏನೋ ಸೂಪರ್ವೈಸರ್ ಕೆಲಸ ಅಂತ ಹೇಳೋರು ಅಷ್ಟೇ. ಮೊದಲು ಫ್ಯಾಮಿಲಿ ಇದ್ರು, ಆಮೇಲೆ ಅವ್ರ ಅವ್ನಿಗೇನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ 6 ತಿಂಗಳು ಏನೋ ಆಯ್ತು, ಹುಡುಗಿ ಬಂದಿಲ್ಲ ಅಷ್ಟೇ. ಅದ್ರ ಬಗ್ಗೆ ಇನ್ನೊಂದು ಏನೋ ನಮ್ಗೆ ಗೊತ್ತಿಲ್ಲ. ಅವಾಗ ಒಬ್ಬರೇ ಬರೋರು, ಅವರೇ ಕೆಲ್ಸಕ್ಕೆ ಹೋಗೋರು ಬರೋರು, ಶಿಫ್ಟ್ ಪ್ರಕಾರ ಫಸ್ಟ್ ಸೆಕೆಂಡ್ ನೈಟ್ ಹಿಂಗ್ ಹೋಗೋರು ಬರೋರು. ಈ ರೀತಿ ಇನ್ಸಿಡೆಂಟ್ ಆಗಿದೆ, ಇದಕ್ಕೆ ಏನ್ ಹೇಳ್ತೀರಾ ಸರ್ ನೀವು ಮನೆ ಮಾಲೀಕರಾಗಿ? ಇಂಥ ಇದಕ್ಕೆ ಅವರು ಈಗ ಮಾಡಿರೋ ಇದಕ್ಕೆ ಅವರು ತಪ್ಪು ಅನುಭವಿಸ್ಬೇಕು ಅವರು. ಅಲ್ಲ, ಈ ರೀತಿ ಅಲ್ಲಿ ಸೀನ್ ಕ್ರಿಯೇಟ್ ಮಾಡಬಂದು ಕೆರೆಗೆ ಆರ್ದಿವಿ ತರ ಸೀನ್ ಕ್ರಿಯೇಟ್ ಮಾಡಿ ಈ ತರ ಬಂದಿದ್ದಾರೆ. ಈ ತರ ಬಂದಿರೋದು ಆಶ್ಚರ್ಯ ಆಯ್ತದೆ. ಈ ತರ ಅಲ್ಲೊಂದು ಬಟ್ಟೆ ಎಸೆದು ಇಲ್ಲೊಂದು ಇದ್ ಮಾಡೋದು, ಅಲ್ಲೊಂದು ಇದು ಸಿಕ್ತು ಅನ್ನುವಾಗ ಇಲ್ಲಿ ನೋಡಿ ಇಲ್ದಿದ್ದಾಗ ಆಶ್ಚರ್ಯ ಆಗೋ ಮಾತಲ್ವ ಸರ್? ಆಶ್ಚರ್ಯ ಮಾತು. ಅವನು ಡೇವಿಡ್ ಹೇಗಿದೆ ಸರ್ ಇಲ್ಲಿ? ಅಂದ್ರೆ ನಿಮ್ ಜೊತೆ ಎಲ್ಲ ಮಾತಾಡ್ಸೋದು? ನಮ್ಮ ಹತ್ರ ಅವ್ರ ಎಂಟ್ರಿನೇ ಇಲ್ಲ. ಅವ್ರದ್ದೇನು ಡ್ಯೂಟಿ ಎಷ್ಟು ಅಷ್ಟೇ. ಅವ್ರ ಪಟ ಅವ್ರು ಬರೋರು, ಗಾಡಿ ನಿಲ್ಸ್ಕೊಳ್ಳೋರು, ಅವರು ರೂಮಲ್ಲಿ ಸೇರ್ಕೊಳ್ಳೋರು, ಹೋಗೋರು. ನಮ್ಗೇನು ಕೆಲಸ ಹೊತ್ತು ಬಾಡಿಗೆ 3 ತಿಂಗಳಿಗೆ 2 ತಿಂಗಳು ಬಾಡಿಗೆ ಕೊಡೋರು ಒಂದೇ ಸಲ. ತಿಂಗಳಿಗೆ ನಾವೇನು ಇಸ್ಕೊಳಕಿಲ್ಲ. ಲೇಡಿ ಹಿಂದೆ ಏನಾದ್ರು ಇಲ್ಲಿ ಬಂದು ಹೋಗೋದು ಆತರ ಮಾಡಿ? ಇಲ್ಲ ಸರ್, ನೋಡಿಲ್ಲ ಸರ್. ಇದೇ ಇಲ್ಲ, ಈಗ ಬಂದೇ ಇಲ್ಲ. ನಮಗೆ ಗೊತ್ತಿಲ್ಲ ಸರ್ ಅದು. ಅಂದ್ರೆ ಪೊಲೀಸ್ ಇವತ್ತು ಎಷ್ಟೊತ್ತಿಗೆ ಬಂದಿದ್ರು ಸರ್? ಸರ್ 9:30 ಮ್ಯಾಲೆ ಏನೋ ಬಂದು ಕರ್ಕೊಂಡು ಹೊಟ್ಟಿರೋದು ಅಷ್ಟೊತ್ತಿಗೆ. ಅವ್ರನ್ನ ಮತ್ತೆ ಇಬ್ಬರನ್ನ ಕರ್ಕೊಂಡು ಹೋದ್ರ? ಇಬ್ಬರನ್ನ ಕರ್ಕೊಂಡು ಹೋದ್ರಂತೆ. ನಾವಂತೂ ನೋಡ್ಲಿಲ್ಲ, ಕರ್ಕೊಂಡು ಹೋದ್ರಂತೆ. ಇದಿಷ್ಟು ಮನೆ ಮಾಲೀಕರಂತ ಶಿವಣ್ಣ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದ್ರೆ ಈ ರೀತಿಯಾಗಿ ಅಲ್ಲೆಲ್ಲೋ ಒಂದು ಸೀನನ್ನ ಕ್ರಿಯೇಟ್ ಮಾಡಬಂದು ಈ ರೀತಿಯಾಗಿ ಯಾರು ಕೂಡ ಅನ್ಯಾಯ ಮಾಡಬಾರ್ದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.